ನಮಸ್ಕಾರ ವೀಕ್ಷಕರೇ. ಕಲಿಯುಗ ಅಂತ್ಯ ಆಯಿತು, ಸಂಧಿಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಕಲ್ಕಿ ಭಗವಾನ್ ಬರ್ತಾರೆ ಅಂತ ಎಷ್ಟೋ ಜನ ಕಾಯ್ತಾ ಇದ್ದೀವಿ. ಕಲ್ಕಿ ಭಗವಾನ್ ಬಗ್ಗೆ ಎಷ್ಟೆಷ್ಟೋ ಊಹಾಪೋಹಗಳು ಕೂಡ ಉಟ್ಕೊಂಡ್ಬಿಟ್ಟಿದೆ. ಇವರೇ ಕಲ್ಕಿ ಭಗವಾನ್, ಇವರೇ ನನ್ನ ಮಗನೇ ಕಲ್ಕಿ ಅನ್ನೋರು, ಇನ್ನ ಬೇರೆ ಬೇರೆ ರೀತಿ ಎಷ್ಟೆಷ್ಟೋ ಜನ ಫೋಟೋಗಳನ್ನ ಕೊಟ್ಟು ಇವರೇ ಕಲ್ಕಿ, ಇವ್ರನ್ನ ಪೂಜೆ ಮಾಡಿ ಅಂತ ಹೇಳೋರೆಲ್ಲ ಉಟ್ಕೊಳ್ತಾ ಇದ್ದಾರೆ. ಇದೆಲ್ಲ ಸರಿನಾ? ಪ್ಲಸ್ ಅವ್ರು ಹೇಳ್ತಾ ಇರೋ ದಾರಿ ಸರಿನಾ ಅಂತ ಒಂದು ಡಿಸ್ಕಷನ್ ನಡೀತಾ ಇದೆ. ಆ ಡಿಸ್ಕಷನ್ಗೆ ಅಂತ್ಯ ಆಡಬೇಕಾಗತ್ತಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಒಂದು ಡಿಸಿಷನ್ ತಗೋಬೇಕಾಗತ್ತಲ್ಲ, ಅಂಥದ್ದಕ್ಕೆ ಒಂದು ವೇದಿಕೆ ಅನ್ನೋದನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಇನ್ನು ಈಗ ಆಲ್ರೆಡಿ ಎಷ್ಟೆಷ್ಟೋ ಕಡೆ ಒಳ್ಳೊಳ್ಳೆ ವಿಷಯಗಳು, ಸತ್ಸಂಗಗಳು ನಡೀತಾನೆ ಇದೆ. ಗುರುದೇವ್ ಸರ್ ಅವರು ಕಬೀರ್ ಆಶ್ರಮದಲ್ಲಿ, ಇನ್ನು ಬೇರೆ ಬೇರೆ ಕಡೆ ಒಳ್ಳೊಳ್ಳೆ ವಿಷಯಗಳನ್ನ ಜನರಿಗೆ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ಜೊತೆಗೆ ಪ್ರಕೃತಿ ವಿಸ್ಮಯಗಳು, ಪ್ರಕೃತಿನಲ್ಲಿ ಏನಾಗ್ತಾ ಇದೆ, ಪ್ರಕೃತಿಯಿಂದ ಮುಂದೆ ಆಗುವಂಥ ಅನಾಹುತಗಳೇನು ಅನ್ನೋ ವಿಷಯಗಳನ್ನೆಲ್ಲ ತಿಳಿಸೋ ಕೆಲಸ ಗುರುದೇವ್ ಸರ್ ಮಾಡ್ತಾ ಇದ್ದಾರೆ. ಈ ಕಡೆ ಸತೀಶ್ ಸರ್ ಅವರು ಕೂಡ ಅಮರ ಗುರುಗಳ ಪ್ರಿಯ ಶಿಷ್ಯರು, ಅವರು ಕೂಡ ಸತ್ಸಂಗಗಳನ್ನ ನಡೆಸಿ ಎಷ್ಟೆಷ್ಟೋ ವಿಷಯಗಳನ್ನ ಜನರಿಗೆ ತಿಳಿಸಿದ್ದಾರೆ. ಕಲಿಯುಗದ ಅಂತ್ಯ ಅನ್ನೋದು ಯಾವ ರೀತಿ ಆಗಿತ್ತು, ಮುಂದೆ ಯಾವ ರೀತಿ ಇರುತ್ತೆ, ಜನ ಅದಕ್ಕೆ ಯಾವ ರೀತಿ ರೆಡಿ ಆಗಬೇಕಾಗುತ್ತೆ ಅನ್ನೋ ವಿಷಯಗಳನ್ನ ಅಮರ ಗುರುಗಳು, ಮಹರ್ಷಿಗಳು ತಿಳಿಸಿದಂಥ ವಿಷಯಗಳನ್ನ ನಮಗೆ ಸತೀಶ್ ಸರ್ ಅವರು ಕೂಡ ಎಷ್ಟೆಷ್ಟು ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂಥದ್ದೇ ಒಂದು ಕೆಲಸನ ಈಗ ನಾವು ಕೂಡ ಮಾಡ್ತಾ ಇದ್ದೀವಿ. ಅವರು ಕೂಡ ಫ್ಯೂಚರಲ್ಲಿ ಇಂಥದ್ದು ಕೆಲಸಕ್ಕೆ ಬಂದು ಜಾಯ್ನ್ ಆಗೋದು ಇರುತ್ತೆ. ಏನಂದ್ರೆ ಕಲ್ಕಿ ಭಗವಾನ್ ಅನ್ನೋದೇ ಒಂದು ಶಕ್ತಿ, ಆ ಹೆಸರಲ್ಲೇ ಒಂದು ಶಕ್ತಿ ಇದೆ. ಅಲ್ಲಿ ಎಷ್ಟೆಷ್ಟು ಜನ ಅವರ ಬಂಡವಾಳ ಬೇಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಮಾಡ್ತಾ ಇರೋದು ಒಂದು ಸತ್ಸಂಗ, ಜನರಲ್ ಐಸ್ ಇಂದ ನೇರವಾಗಿ ಕುತ್ಕೊಂಡು ಡಿಸ್ಕಸ್ ಮಾಡೋಣ ಕಲ್ಕಿ ಭಗವಾನ್ ಬಗ್ಗೆ, ಅವರ ಹಾದಿ ಬಗ್ಗೆ, ಯಾವುದು ಸರಿ ಯಾವುದು ತಪ್ಪು, ಮುಂದೆ ಏನು ಮಾಡಬೇಕಾಗತ್ತೆ, ವಿನಾಶದ ಅಂಚಿನಲ್ಲಿದ್ದಾಗ ನಮ್ಮ ಜೀವನದ ಪದ್ಧತಿಗಳನ್ನ ಯಾವ ರೀತಿ ಬದಲಾಯಿಸ್ಕೋಬೇಕಾಗತ್ತೆ. ಇನ್ನು ಅನುಯಾಯಿಗಳು ಅಂತ ಕರೆದಿದ್ದಾರೆ, ಫಾಲೋವರ್ಸ್ ಅಂತ ಅನ್ಬೋದು. ಆ ಫಾಲೋವರ್ಸ್ ಯಾವ ಥರ ಇರಬೇಕು, ಏನು ಮಾಡಬೇಕಾಗತ್ತೆ ಆ ಫಾಲೋವರ್ಸ್ಗಳು ಅನ್ನೋ ವಿಷಯಗಳನ್ನ ಡಿಸ್ಕಸ್ ಮಾಡೋದಕ್ಕೆ ಒಂದು ವೇದಿಕೆ ಅನ್ನೋದನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಆಗಲೇ ಈ ಜಾಗದಲ್ಲಿ ಶಿವಲಿನ್ ರೆಸಾರ್ಟ್ ಹತ್ರ ದಕ್ಷಿಣ ಕಾಳಿ ಸೇವಾಶ್ರಮ ಟ್ರಸ್ಟ್ ಅವರು ಒಂದು ಸತ್ಸಂಗ ನಡೆಸ್ತಾ ಇದ್ದಾರೆ. ಜನರಿಗೆ ಜ್ಞಾನ ಧ್ಯಾನ ಇದ್ರ ಹಾದಿ ತೋರಿಸೋಣ ಅಂತ. ಅವ್ರ ಜೊತೆ ಆ ಜಾಗದಲ್ಲಿ ನಾನು ಕೂತು ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡೋಣ ಅಂತ ಇದ್ದೀವಿ. ಅದೇ ಹೇಳಿದ್ನಲ್ಲ, ಇಲ್ಲಿ ಸತ್ಸಂಗ ನಡೀತಾ ಇರೋದು ಶಾಂತಿ, ಪ್ರೀತಿ, ವಿಚಾರಗಳು, ಸಂಪ್ರದಾಯ, ಇದ್ರ ಬಗ್ಗೆ ಎಲ್ಲ ಒಂದು ಸತ್ಸಂಗ ನಡೀತಾ ಇದೆ. ಪರಮಹಂಸರ ವಿಷಯಗಳ ಬಗ್ಗೆ ಚರ್ಚೆ ಅನ್ನೋದು ನಡೆಯುತ್ತೆ. ಅಲ್ಲಿ ಜನರಿಗೆ ಬೆಳಕಿನ ದಾರಿನ ತೋರಿಸೋ ಕೆಲಸ ದಕ್ಷಿಣ ಕಾಳಿ ಸೇವಾಶ್ರಮ ಟ್ರಸ್ಟ್ ಮಾಡ್ತಾ ಇದೆ. ಅದೇ ಜಾಗದಲ್ಲಿ ಈಗ ನಾನು ಕೂಡ ಜನರಲೈಸ್ ಒಂದು ಸತ್ಸಂಗ ನಡೆಸೋಣ ಅಂತ ಇದ್ದೀವಿ. ಸತ್ಸಂಗ ಅನ್ನೋದಕ್ಕಿಂತ ಒಂದು ಡಿಸ್ಕಷನ್ ಅನ್ನತ್ತಾನೆ ಅನ್ಕೊಳ್ಳಿ. ಇನ್ನು ಬೇರೆ ಬೇರೆ ಕಡೆ ಜಾಗಗಳು ಇದೆ, ಮುಂದೆ ಹೋಗ್ತಾ ಹೋಗ್ತಾ ಜಾಯಿನ್ ಆಗ್ತಾ ಹೋಗೋಣ. ಬಟ್ ಈಗ ಸದ್ಯಕ್ಕೆ ಎಲ್ಲಿ ಅವೈಲಬಿಲಿಟಿ ಇರುತ್ತೋ ಆ ಜಾಗದಲ್ಲಿ ನಾವು ಕೂತು ಇಂಥ ವಿಷಯಗಳನ್ನ ಚರ್ಚೆ ಮಾಡೋಣ ಅಂತ ಇದ್ದೀವಿ. ಅನುಯಾಯಿಗಳು ಯಾರು, ಕಲ್ಕಿ ಭಗವಾನ್ ಏನು ಹೇಳ್ತಾರೆ, ಮುಂದೆ ಏನು ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿಷಯಗಳನ್ನ ಡಿಸ್ಕಸ್ ಮಾಡೋ ಒಂದು ವೇದಿಕೆ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾಳೆಯಿಂದ ಈ ಪ್ರೋಗ್ರಾಮ್ ಶುರು ಆಗ್ತಾ ಇದೆ. ಸದ್ಯಕ್ಕೆ ಬೆಂಗಳೂರಲ್ಲಿ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಶುರು ಆಗೋ ಚಾನ್ಸಸ್ಸು ಇರುತ್ತೆ. ಅದೇ ಹೇಳಿದ್ನಲ್ಲ, ಪ್ರಪಂಚ ಪೂರ್ತಿ ಕಲ್ಕಿ ಅನುಯಾಯಿಗಳು ಇದ್ದೇ ಇರ್ತಾರೆ. ಅಂಥವ್ರನ್ನೆಲ್ಲ ಒಗ್ಗೂಡಿಸೋ ಕೆಲಸ ಈಗ ನಾವು ಶುರು ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಬೇಕಾಗುತ್ತೆ. ಸದ್ಯಕ್ಕೆ ಈಗ 2ನೇ ತಾರೀಕು 3ನೇ ತಿಂಗಳು ಅಂದರೆ ನಾಳೆ ಭಾನುವಾರ ಈ ಪ್ರೋಗ್ರಾಮ್ನ ಶುರು ಮಾಡ್ತಾ ಇದ್ದೀವಿ. ಬಂದು ಜಾಯಿನ್ ಆಗೋದು ಬೆಳಗ್ಗೆ 10ರಿಂದ 12:30 ತನಕ ಇರುತ್ತೆ. ಕೆಲವೊಬ್ಬರಿಗೆ ದೂರ ಇರೋರಿಗೆ ಬರೋದಕ್ಕಾಗದೇ ಇರ್ಬೋದು. ಅಂಥವ್ರಿಗೆ ನಾವು ಈ ವಿಡಿಯೋ ಅಲ್ಲಿ ಡಿಸ್ಕಷನ್ ಏನಾಗುತ್ತೆ ಆ ವಿಷಯಗಳನ್ನ ಜನರಿಗೆ ತಿಳಿಸೋ ಕೆಲಸ ಮಾಡ್ತೀವಿ. ಸಾಧ್ಯ ಆದರೆ ಬೇರೆಯವ್ರನ್ನೂ ಕೂಡ, ವಿಷಯಗಳನ್ನ ತಿಳ್ಕೊಂಡಿರೋರ್ನು ಕೂಡ ವಿಡಿಯೋ ಕಾಲಿಂಗ್ ಮೂಲಕ ಇಲ್ಲ ಬೇರೆ ಬೇರೆ ರೀತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಷಯಗಳನ್ನ ಜನರಿಗೆ ತಿಳಿಸೋ ಕೆಲಸ ಮಾಡ್ತಾನೆ ಇರ್ತೀವಿ. ಇನ್ನು ಇದೇ ರೀತಿ ಮುಂದೆ ಚರ್ಚೆ ನಡೀತಾನೆ ಇರುತ್ತೆ. ಜನರಿಗೆ ಏನು ಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ಡಿಸ್ಕಸ್ ಮಾಡಿ ಒಳ್ಳೆ ದಾರಿನಲ್ಲಿ ಹೋಗೋ ಒಂದು ಪ್ರಯತ್ನ ಅಷ್ಟೇ. ಇಂಥದ್ದಕ್ಕೆ ಸಹಕಾರ ಕೊಡಿ ಅಂತ ಅಷ್ಟೇ ಕೇಳ್ಕೊಳ್ತೀನಿ. ಸಿಗೋಣ ಮತ್ತೆ ನಾಳೆ ಬೆಳಗ್ಗೆ. ಇನ್ನು ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ಕೊಡ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತಾ ಇರ್ತೀನಿ.